ನಾವು ಈ ಮುಂಜಾನೆಯ ಜಾಬದಲ್ಲಿ ದೇವರನ್ನು ಆರಾಧಿಸುವ ಈ ಒಂದು ಪರಿಶುದ್ಧ ದಿನದಲ್ಲಿ ಮತ್ತು ದಾವರ್ತಿ ದೇವರ ಸನ್ನಿಧಾನದಲ್ಲಿ ದೇವರನ್ನು ಆರಾಧಿಸುವುದಕ್ಕೆ ದೇವರು ನಮ್ಮ ಜೀವಿತದಲ್ಲಿ ಕೊಟ್ಟಂತಹ ಈ ಒಂದು ಸಂದರ್ಭವನ್ನು ನೆನೆಸಿ ನಾವು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವ. ಹಲ್ಲೆಲೂಯಾ, ಸ್ತೋತ್ರ ಸ್ತೋತ್ರ ಸ್ತೋತ್ರ. ಇಂಥ ಒಳ್ಳೆ ಸಮಯದೋಳು ಯೇಸುವೇ ನಿಂಬಾಳಿ ಬಂದೆವು, ನಿಮ್ಮ ಮಕ್ಕಳಾದ ನಾವು ನಿಮ್ಮನ್ನೇ ಅರಸಿ ಬಂದೆವು. ನಮ್ಮ ಮೇಲೆ ದಯವಿಡು ಸ್ವಾಮಿ, ನಿಮ್ಮ ಕರುಣೆಯನ್ನು ತೋರಿಸು. ನಮ್ಮ ಮೇಲೆ ದಯವಿಡು ಸ್ವಾಮಿ, ನಿಮ್ಮ ಕರುಣೆಯನ್ನು ತೋರಿಸು. ನಿಮ್ಮನ್ನೇ ರಕ್ಷಕನಾಗಿ ಕಾಣಲು ಪ್ರೇರಿಸು ನಮ್ಮೆಲ್ಲರನ್ನು. ನಿಮ್ಮನ್ನೇ ರಕ್ಷಕನಾಗಿ ಕಾಣಲು ಪ್ರೇರಿಸು ನಮ್ಮೆಲ್ಲರನ್ನು. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ನಮ್ಮ ಪ್ರೀತಿಯ ತಂದೆಯಾದ ದೇವರೇ, ಈ ಪರಿಶುದ್ಧ ದಿನಕ್ಕಾಗಿ ನಾವು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಪರಲೋಕವು ನಿನ್ನ ಸಿಂಹಾಸನವು, ಭೂಮಿಯು ನಿನ್ನ ಪಾದಪೀಠವು. ನಿನ್ನ ಪಾದಪೀಠದ ಕೆಳಗೆ ನಿಮ್ಮ ಮಕ್ಕಳಾದ ನಾವು ಈ ವಾರದ ಮೊದಲನೇ ದಿನದಲ್ಲಿ ನಿಮ್ಮನ್ನು ಆರಾಧಿಸುವುದಕ್ಕೆ, ನಿಮ್ಮನ್ನು ಸ್ತುತಿಸುವುದಕ್ಕೆ, ನೀವು ಮಾಡಿರುವ ಉಪಕಾರಗಳನ್ನು ಜ್ಞಾಪಕ ಮಾಡುವುದಕ್ಕೆ, ನಮ್ಮ ಜೀವಿತದಲ್ಲಿ ಕೊಟ್ಟಿರುವಂತಹ ಈ ಒಂದು ಶ್ರೇಷ್ಠವಾದ ಸಮಯಕ್ಕಾಗಿ ನಾವು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಯೇಸುವೆ, ಇಂದಿನ ಆರಾಧನೆಯನ್ನು ತಂದೆ, ಮಗ, ಪವಿತ್ರಾತ್ಮನ ನಾಮದಲ್ಲಿ ನಾವು ಪ್ರಾರಂಭಿಸುವಂಥವರಾಗಿದ್ದೇವೆ. ತ್ರಿಯೇಕ ದೇವರ ಸಾನ್ನಿಧ್ಯವನ್ನು ಇಂದಿನ ಆರಾಧನೆಯಲ್ಲಿ ನಾವು ಕಾಣುವಂತೆ ನೀನು ಕೃಪೆ ಮಾಡು. ನಾವು ಹಾಡುವಂಥ ಹಾಡುಗಳನ್ನು, ನಾವು ಓದುವಂಥ ಕೀರ್ತನೆಗಳನ್ನು, ನಾವು ಧ್ಯಾನ ಮಾಡುವಂಥ ನಿಮ್ಮ ವಾಕ್ಯಗಳನ್ನು ನಿಮ್ಮ ಸನ್ನಿಧಾನಕ್ಕೆ ಸಮರ್ಪಿಸುವಂಥವರಾಗಿದ್ದೇವೆ. ಎಲ್ಲದರ ಮೂಲಕವಾಗಿ ನಿನ್ನ ನಾಮ ಮಹಿಮೆ ಹೊಂದುವಂತೆ ನೀನು ಕೃಪೆ ಮಾಡು. ಮತ್ತೊಂದು ಆವರ್ತಿ ನಮ್ಮನ್ನೇ ಸಂಪೂರ್ಣವಾಗಿ ನಿಮ್ಮ ಸನ್ನಿಧಾನಕ್ಕೆ ಸಮರ್ಪಿಸ್ತಾ ಇದ್ದೇವೆ. ನಮ್ಮ ಪ್ರಾರ್ಥನೆಗಳಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ, ಆಮೇನ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಬೆಳಗಿನ ಜಾವದಲ್ಲಿ ದೇವರನ್ನು ಆರಾಧಿಸುವುದಕ್ಕೆ, ದೇವರನ್ನು ಸ್ತುತಿಸುವುದಕ್ಕೆ ಸರ್ವಶಕ್ತನಾದ ದೇವರು ನಮ್ಮ ಜೀವಿತದಲ್ಲಿ ಈ ಒಂದು ಸಂದರ್ಭವನ್ನು, ಅವಕಾಶವನ್ನು ಕೊಟ್ಟಿರುವಾಗ ನಾವು ಒಂದು ಹಳೆಯ ಕನ್ನಡ ಹಾಡನ್ನು ಹಾಡಿ ದೇವರನ್ನು ಮಹಿಮೆಪಡಿಸುವ. ಸ್ತೋತ್ರ ಮಾಡುವೆ ನಿನಗೆ ಓ ಯೇಸು, ಸ್ತೋತ್ರ ಮಾಡುವೆ ನಿನಗೆ. ದೇವರ ಸನ್ನಿಧಾನದಲ್ಲಿ ನಾವು ಸೇರಿ ಬಂದಿರುವಂಥದ್ದು ದೇವರನ್ನು ಆರಾಧಿಸುವುದಕ್ಕಾಗಿ, ದೇವರನ್ನು ಸ್ತುತಿಸುವುದಕ್ಕಾಗಿ. ನಮ್ಮನ್ನು ಪಾಪದಿಂದ, ಮರಣದಿಂದ ಬಿಡಿಸಿದಂತಹ ದೇವರನ್ನು, ನರಕದ ಶಿಕ್ಷೆಯಿಂದ ತಪ್ಪಿಸಿದಂತಹ ದೇವರನ್ನು ಈ ಬೆಳಗಿನ ಜಾವದಲ್ಲಿ ಮತ್ತು ದಾವರ್ತಿ ಕೃತಜ್ಞತೆಯಿಂದ ಆತನನ್ನು ಹಾಡಿ ನಾವು ಆರಾಧಿಸುವ. ದೇವರ ವಾಕ್ಯದಲ್ಲಿ ನಾವು ನೋಡುವ ಪ್ರಕಾರವಾಗಿ, ಸೇನಾಧೀಶ್ವರನಾದ ಯೆಹೋವನೇ, ನಿನ್ನ ನಿವಾಸಗಳು ಎಷ್ಟೋ ರಮ್ಯವಾಗಿದೆ ಎಂಬುದಾಗಿ ಈ ಬೆಳಗಿನ ಜಾವದಲ್ಲಿ ದೇವರ ಸನ್ನಿಧಾನದಲ್ಲಿ ಕಳೆಯುವಂತಹ ಕೆಲವು ನಿಮಿಷಗಳು ನಮ್ಮ ಜೀವಿತಕ್ಕೆ ಅದು ಎಷ್ಟೋ ಶ್ರೇಷ್ಠವಾಗಿರುವಂಥದ್ದಾಗಿದೆ. ಕಾರಣ ದೇವರ ಪ್ರೀತಿಯ ಮೂಲಕವಾಗಿ ಇಂದು ನಾವು ದೇವರನ್ನು ಆರಾಧಿಸುವಂಥವರಾಗಿದ್ದೇವೆ. ಬನ್ನಿ ನಾವೆಲ್ಲರೂ ಸೇರಿ ಸ್ತೋತ್ರ ಮಾಡುವೆ ನಿನಗೆ ಓ ಯೇಸು, ಸ್ತೋತ್ರ ಮಾಡುವೆ ನಿಮಗೆ ಎಂಬ ಹಾಡನ್ನು ಹಾಡಿ ನಾವು ದೇವರನ್ನು ಮಹಿಮೆಪಡಿಸುವ. ಸ್ತೋತ್ರ ಮಾಡುವೆ ನಿಮಗೆ ಓ ಯೇಸು, ಸ್ತೋತ್ರ ಮಾಡುವೆ ನಿಮಗೆ, ಸ್ತೋತ್ರ ಮಾಡುವೆ ನಿಮಗೆ ಓ ಯೇಸು, ಸ್ತೋತ್ರ ಮಾಡುವೆ ನಿಮಗೆ.
ಮರಣದ ಮಾರ್ಗದಿ ಬಿಡಿಸಿದೆ ನಾನು, ಪರಲೋಕ ರಾಜ್ಯಕ್ಕೆ ಸೇರಿಸಿದೆ ನಾನು. ಮರಣದ ಮಾರ್ಗದಿ ಬಿಡಿಸಿದೆ ನಾನು, ಪರಲೋಕ ರಾಜ್ಯಕ್ಕೆ ಸೇರಿಸಿದೆ ನಾನು. ಧರಣಿಯ ರಕ್ಷಕನೇ ನೀನೇ ಯೇಸು, ಧರಣಿಯ ರಕ್ಷಕನೇ, ಧರಣಿಯ ರಕ್ಷಕನೇ ನೀನೇ ಯೇಸು, ಧರಣಿಯ ರಕ್ಷಕನೇ. ಸ್ತೋತ್ರ ಮಾಡುವೆ ನಿಮಗೆ ಓ ಯೇಸು, ಸ್ತೋತ್ರ ಮಾಡುವೆ ನಿಮಗೆ. ನರಕದ ಶಿಕ್ಷೆಯಿಂದ ತಪ್ಪಿಸಿದೆ ನಾನು, ಸರ್ವ ದುರ್ನೀತಿಯಿಂದ ಬಿಡಿಸಿದೆ ನಾನು. ನರಕದ ಶಿಕ್ಷೆಯಿಂದ ತಪ್ಪಿಸಿದೆ ನಾನು, ಸರ್ವ ದುರ್ನೀತಿಯಿಂದ ಬಿಡಿಸಿದೆ ನಾನು. ಕರುಣೆಯ ಸಾಗರನೇ ನೀನೇ ಯೇಸು, ಕರುಣೆಯ ಸಾಗರನೇ. ಸ್ತೋತ್ರ ಮಾಡುವೆ ನಿನಗೆ ಓ ಯೇಸು, ಸ್ತೋತ್ರ ಮಾಡುವೆ ಗೆ, ಸ್ತೋತ್ರ ಮಾಡುವೆ ನಿನಗೆ ಓ ಯೇಸು, ಸ್ತೋತ್ರ ಮಾಡುವೆ ನಿನಗೆ. ಪರಿಶುದ್ಧ ಪ್ರೀತಿಯ ಇರಿಸು ಎನ್ನೊಳಗೆ, ಪರತರ ನೀತಿಯ ಬಾರಿಸು ಎನ್ನೊಳಗೆ. ಪರಿಶುದ್ಧ ಪ್ರೀತಿಯ ಇರಿಸು ಎನ್ನೊಳಗೆ, ಪರತರ ದುರುಳರ ಸ್ನೇಹಿತನೇ ನೀನೇ ಯೇಸು, ದುರುಳರ ಸ್ನೇಹಿತನೇ, ದುರುಳರ ಸ್ನೇಹಿತನೇ ನೀನೇ ಯೇಸು, ದುರುಳರ ಸ್ನೇಹಿತನೇ. ಸ್ತೋತ್ರ ಮಾಡುವೆ ನಿಮಗೆ ಓ ಯೇಸು, ಸ್ತೋತ್ರ ಮಾಡುವೆ ನಿಮಗೆ, ಸ್ತೋತ್ರ ಮಾಡುವೆ ನಿಮಗೆ ಓ ಯೇಸು, ಸ್ತೋತ್ರ ಮಾಡುವೆ ನಿಮಗೆ. ಹೌದು ಪ್ರಿಯರೇ, ಈ ಬೆಳಗಿನ ಜಾವದಲ್ಲಿ ನಾವು ದೇವರ ಸನ್ನಿಧಾನಕ್ಕೆ ಬಂದಿರುವಂಥದ್ದು ದೇವರನ್ನ ಸ್ತುತಿಸುವುದಕ್ಕೋಸ್ಕರವಾಗಿ, ದೇವರನ್ನ ಆರಾಧಿಸುವುದಕ್ಕೋಸ್ಕರವಾಗಿ. ನಾವು ಇನ್ನೊಂದು ಕನ್ನಡ ಹಾಡನ್ನು ಹಾಡಿ ದೇವರನ್ನ ಮಹಿಮೆಪಡಿಸುವ. ನಾ ಸ್ತುತಿಸುವೆನು, ನಾ ಭಜಿಸುವೆನು, ಕರ್ತನ ನಾಮಕ್ಕೆ ಮಹಿಮೆಯನ್ನು ಸಲ್ಲಿಸಿ ಎಂದು ನಮಿಸುವೆನು, ಸ್ತೋತ್ರಕ್ಕೆ ಆತನೇ ಯೋಗ್ಯನು. ಹೌದು, ನಮ್ಮ ದೇವರು ಆತನು ಮಾತ್ರ ಸ್ತೋತ್ರಕ್ಕೆ ಅರ್ಹನಾಗಿರುವಂಥದ್ದು. ದೇವರ ವಾಕ್ಯದಲ್ಲಿ ನಾವು ನೋಡುವಂಥದ್ದು, ನನ್ನ ಮಹಿಮೆಯನ್ನ ನಾನು ಮತ್ತೊಬ್ಬನಿಗೆ ಸಲ್ಲಗೊಳಿಸುವುದಿಲ್ಲ ಎಂಬುದಾಗಿ. ಈ ಬೆಳಗಿನ ಜಾವದಲ್ಲಿ ದೇವರಿಗೆ ಸಲ್ಲಿಸಬೇಕಾದಂತಹ ಆರಾಧನೆಯನ್ನ, ದೇವರಿಗೆ ಸಲ್ಲಿಸಬೇಕಾಗಿರುವಂತಹ ಘನವನ್ನ, ದೇವರಿಗೆ ಸಲ್ಲಿಸಬೇಕಾಗಿರುವಂತಹ ಮಹಿಮೆಯನ್ನ ನಾವು ಸಲ್ಲಿಸುವುದಕ್ಕೆ ಬಾಧ್ಯಸ್ಥರಾಗಿದ್ದೇವೆ. ಈ ಬೆಳಗಿನ ಜಾವದಲ್ಲಿ ಈ ಒಂದು ಹಾಡನ್ನ ಹಾಡಿ ನಾವು ದೇವರನ್ನ ಆರಾಧಿಸೋಣ. ನಾ ಸ್ತುತಿಸುವೆನು, ನಾ ಭಜಿಸುವೆನು, ಕರ್ತನ ನಾಮಕ್ಕೆ ಮಹಿಮೆಯನ್ನು ಸಲ್ಲಿಸಿ ಎಂದು ನಮಿಸುವೆನು, ಸ್ತೋತ್ರಕ್ಕೆ ಆತನೇ ಯೋಗ್ಯನು, ಸ್ತುತಿ ಸ್ತೋತ್ರಕ್ಕೆ ಆತನೇ ಯೋಗ್ಯನು.
ನಾ ಸ್ತುತಿಸುವೆನು, ನಾ ಭಜಿಸುವೆನು. ಕರ್ತನ ನಾಮಕ್ಕೆ ಮಹಿಮೆಯನ್ನು ಸಲ್ಲಿಸಿ ಎಂದು ನಮಿಸುವೆನು. ಸ್ತೋತ್ರಕ್ಕೆ ಆತನೇ ಯೋಗ್ಯನು, ಸ್ತುತಿ ಸ್ತೋತ್ರಕ್ಕೆ ಆತನೇ ಯೋಗ್ಯನು. ಆತನ ಕೃಪೆ ಪ್ರೀತಿ ಕರುಣೆಗಳ ವರ್ಣಿಸಲೆಂದಿಗೂ ಅಸಾಧ್ಯವು. ಆತನ ಕೃಪೆ ಪ್ರೀತಿ ಕರುಣೆಗಳ ವರ್ಣಿಸಲೆಂದಿಗೂ ಅಸಾಧ್ಯವು. ಪಾಪಿಯಾದ ನನ್ನನ್ನು ರಕ್ಷಿಸಲೆಂದು ತೋರಿದ ಪ್ರೇಮವು ಅಪಾರವು. ಪಾಪಿಯಾದ ನನ್ನನ್ನು ರಕ್ಷಿಸಲೆಂದು ತೋರಿದ ಪ್ರೇಮವು ನಾ ಸ್ತುತಿಸುವೆನು, ನಾ ಭಜಿಸುವೆನು. ಕರ್ತನ ನಾಮಕ್ಕೆ ಮಹಿಮೆಯನ್ನು ಸಲ್ಲಿಸಿ ಎಂದು ನಮಿಸುವೆನು. ಸ್ತೋತ್ರಕ್ಕೆ ಆತನೇ ಯೋಗ್ಯನು, ಸ್ತುತಿ ಸ್ತೋತ್ರಕ್ಕೆ ಆತನೇ ಯೋಗ್ಯನು. ಕರ್ತನ ನಂಬಿದ ದಿನದಿಂದಲೂ ಮಾಡಿದ ಉಪಕಾರಗಳೆಲ್ಲವನು. ಕರ್ತನ ನಂಬಿದ ದಿನದಿಂದ ಮಾಡಿದ ಯೋಚಿಸ ಕೃತಜ್ಞತೆಯಿಂದ ತುಂಬುವುದು. ಯೋಚಿಸಲೆ ನಯ ಹೃದಯವೆಲ್ಲ ಕೃತಜ್ಞತೆಯಿಂದ ತುಂಬುವುದು. ನಾ ಸ್ತುತಿಸುವೆನು, ನಾ ಭಜಿಸುವೆನು. ಕರ್ತನ ನಾಮಕ್ಕೆ ಮಹಿಮೆಯನ್ನು ಸಲ್ಲಿಸಿ ಎಂದು ಸ್ತೋತ್ರಕ್ಕೆ ಆತನೇ ಯೋಗ್ಯನು, ಸ್ತುತಿ ಸ್ತೋತ್ರಕ್ಕೆ ಆತನೇ ಯೋಗ್ಯನು. ಸ್ತುತಿ ಸ್ತೋತ್ರಕ್ಕೆ ಆತನೇ ಯೋಗ್ಯನು. ಕೀರ್ತನೆ 34 ಪ್ರಾರಂಭ ವಾಕ್ಯದಲ್ಲಿ ಈ ರೀತಿ ಬರೆಯಲ್ಪಟ್ಟಿದೆ, ನಾನು ಯೆಹೋವನನ್ನು ಎಡಬಿಡದೆ ಕೊಂಡಾಡುವೆನು, ಆತನ ಸ್ತೋತ್ರವು ಯಾವಾಗಲೂ ನನ್ನ ಬಾಯಲ್ಲಿ ಇರುವುದು ಎಂಬುದಾಗಿ. ಈ ಬೆಳಗಿನ ಜಾವದಲ್ಲಿ ನಾವು ದೇವರ ಸನ್ನಿಧಾನದಲ್ಲಿ ಸೇರಿ ಬಂದಿರುವಂಥದ್ದು ದೇವರನ್ನ ಆರಾಧಿಸುವುದಕ್ಕೋಸ್ಕರವಾಗಿ. ಇಲ್ಲಿ ಕೀರ್ತನೆಗಾರನು ದಾವೀದನು ಬರೆದಿರುವಂತಹ ಒಂದು ಕೀರ್ತನೆ. ದಾವೀದನು ತನ್ನ ಜೀವಿತದ ಅತ್ಯಂತ ಕ್ಲೇಶಕರವಾದಂತಹ, ಅತ್ಯಂತ ಪ್ರತಿಕೂಲಕರವಾದಂತಹ ಸಂದರ್ಭದಲ್ಲಿ ಆತನು ಆಗಿರುವಾಗ ಈ ಕೀರ್ತನೆಯ ಮೇಲ್ಭಾಗದಲ್ಲಿ ನಾವು ನೋಡ್ತೇವೆ, ಅರಸನಾದ ದಾವೀದನು ಸೌಲನಿಗೆ ಎದರಿ ಆತನು ಓಡಿ ಹೋದಂತಹ ಸಂದರ್ಭದಲ್ಲಿ ಫಿಲಿಷ್ಟಿಯರ ಪ್ರಭುವಾದಂತಹ ಅಬಿಮಲೇಕನ ಎದುರುಗಡೆ ಆತನು ಬಂದನು. ದಾವೀದನು ಅಬಿಮಲೇಕನ ಮುಂಭಾಗದಲ್ಲಿ ಬಂದಂತಹ ಸಂದರ್ಭದಲ್ಲಿ ಅಬಿಮಲೇಕನ ಸಂಗಡ ಇದ್ದಂಥವರು ಹೇಳಿದ್ರು, ನಮ್ಮ ನಾಯಕನನ್ನ ಅಂದರೆ ಗೋಲ್ಯಾತನನ್ನ ಕೊಂದಂಥವನು ಈತನೇ ಎಂಬುದಾಗಿ. ದಾವೀದನು ಅಲ್ಲಿ ಒಂದು ಮರಣ ಭಯದಲ್ಲಿ ಆತನು ಆಗಿರುವಂಥದ್ದನ್ನು ನೋಡುತ್ತೇವೆ. ಇಂತಹ ಒಂದು ಮರಣ ಭಯದಲ್ಲಿ ದಾವೀದನು ಆಗಿರುವಂತಹ ಸಂದರ್ಭದಲ್ಲಿ ಅಬಿಮೆಲೇಕನ ಮುಂಭಾಗದಲ್ಲಿ ದಾವೀದನು ದೇವರನ್ನ ಅಥವಾ ಅಲ್ಲಿ ಆ ಸಂದರ್ಭದಲ್ಲಿ ದಾವೀದನು ರಚಿಸಿರುವಂತಹ ಒಂದು ಕೀರ್ತನೆ ಈ ಒಂದು ಕೀರ್ತನೆ ಆಗಿದೆ.
ಅಲ್ಲಿ ದಾವೀದನು ಹೇಳುವಂಥದ್ದು, ನಾನು ಯೆಹೋವನನ್ನು ಎಡಬಿಡದೆ ಕೊಂಡಾಡುವೆನು ಎಂಬುದಾಗಿ. ಪ್ರಿಯರೇ, ನಾವು ದೇವರನ್ನ ಆರಾಧಿಸುವಂಥದ್ದು ಸಂದರ್ಭಗಳಿಗೆ ಅನುಸಾರವಾಗಿ ಅಲ್ಲ, ಅಥವಾ ಸಂದರ್ಭಗಳಿಗೆ ಅನುಕೂಲಕರವಾಗಿ ಅಲ್ಲ. ಸಂದರ್ಭಗಳು, ಪರಿಸ್ಥಿತಿಗಳು ನಮ್ಮ ಜೀವಿತದಲ್ಲಿ ಏನೇ ಆಗಿದ್ದಾಗ್ಯೂ ನಾವು ದೇವರನ್ನ ಆರಾಧಿಸುವುದಕ್ಕೆ, ದೇವರನ್ನ ಸ್ತುತಿಸುವುದಕ್ಕೆ ಬಾಧ್ಯಸ್ಥರಾಗಿದ್ದೇವೆ ಎಂಬುವಂಥದ್ದನ್ನ ನಾವು ಎಂದಿಗೂ ಮರೆಯಬಾರದು. ಯೋಹಾನನು ಪತ್ಮೋಸ್ ದ್ವೀಪದಲ್ಲಿ ಇರುವಂತಹ ಸಂದರ್ಭದಲ್ಲಿ ಅಲ್ಲಿ ನಾವು ಈ ರೀತಿಯಾಗಿ ನಾವು ನೋಡುತ್ತೇವೆ. ಪ್ರಕಟಣೆ ಪುಸ್ತಕ 1ನೇ ಅಧ್ಯಾಯ ಅದರ 10ನೇ ವಾಕ್ಯದಲ್ಲಿ, ಅದರ 9ನೇ ವಾಕ್ಯದಲ್ಲಿ, ದೇವರ ವಾಕ್ಯಕ್ಕೋಸ್ಕರವೂ ಯೇಸುವಿನ ವಿಷಯವಾದ ಸಾಕ್ಷಿಗೋಸ್ಕರವೂ ಪತ್ಮೋಸ್ ದ್ವೀಪದಲ್ಲಿದ್ದೇನು. ನಾನು ಕರ್ತನ ದಿನದಲ್ಲಿ ದೇವರಾತ್ಮವಶನಾಗಿ. ಪರಿಸ್ಥಿತಿಗಳು ಅಲ್ಲ ನಮ್ಮನ್ನ ದೇವರನ್ನ ಆರಾಧಿಸುವುದಕ್ಕೆ ಪ್ರೇರೇಪಿಸಬೇಕಾಗಿರುವಂಥದ್ದು, ಅಥವಾ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ಅಲ್ಲ ನಾವು ದೇವರನ್ನ ಆರಾಧಿಸಬೇಕಾಗಿರುವಂಥದ್ದು. ಪರಿಸ್ಥಿತಿಗಳು ಏನೇ ಆಗಿದ್ದಾಗ್ಯೂ ಪತ್ಮೋಸ್ ದ್ವೀಪದಲ್ಲಿ ಯೋಹಾನನು ಒಬ್ಬಂಟಿಗನಾಗಿ ದಿನಗಳು, ವಾರಗಳು, ಸಮಯಗಳು ಏನೆಂಬುದಾಗಿ ಅರಿಯದೆ ಒಬ್ಬಂಟಿಗನಾಗಿ ಆ ಒಂದು ದ್ವೀಪದಲ್ಲಿ ದುಷ್ಟ ಮೃಗಗಳ ಮಧ್ಯದಲ್ಲಿ ಏಕಾಂತವಾಗಿ ಯೋಹಾನನು ಆಗಿರುವಂತಹ ದಿನದಲ್ಲಿ, ಕರ್ತನ ದಿನದಲ್ಲಿ ಆತನು ದೇವರಾತ್ಮವಶನಾಗಿದನು ಎಂಬುದಾಗಿ. ಪ್ರಿಯರೇ, ದೇವರ ಮೇಲಿರುವಂತಹ ಪ್ರೀತಿ ನಮ್ಮಲ್ಲಿ ಇರುವುದಾದರೆ ಪರಿಸ್ಥಿತಿಗಳೆಲ್ಲ ನಮ್ಮನ್ನ ಆಲಯಕ್ಕೆ ಕರೆದುಕೊಂಡು ಹೋಗುವಂಥದ್ದು ಅಥವಾ ಹಾದು ಹೋಗುವಂತಹ ಪ್ರತಿಕೂಲಗಳಲ್ಲ. ದೇವರ ಮೇಲಿರುವಂತಹ ಪ್ರೀತಿ ನಮ್ಮನ್ನು ಏನು ಮಾಡ್ತದೆ? ಒತ್ತಾಯ ಪಡಿಸುವಂಥದ್ದಾಗಿರ್ತದೆ. ಈ ಬೆಳಗಿನ ಜಾವದಲ್ಲಿ ನಾವು ದೇವರ ಸನ್ನಿಧಾನಕ್ಕೆ ಸೇರಿ ಬಂದಿರುವಂಥದ್ದು ದೇವರಿಗೆ ಕೃತಜ್ಞತೆಯನ್ನ ಸಲ್ಲಿಸುವುದಕ್ಕೋಸ್ಕರವಾಗಿ, ದೇವರಿಂದ ಹೊಂದಿಕೊಂಡಿರುವಂತಹ ಆಶೀರ್ವಾದಗಳಿಗೆ ಅನುಕೂಲ. ಸೊ ಈ ಬೆಳಗಿನ ಜಾವದಲ್ಲಿ ನಾವು ಒಂದು ವಾಕ್ಯವನ್ನ ಓದುವರಾಗಿದ್ದೇವೆ. ಕೀರ್ತನೆಗಳು 32 ಅದರ 11ನೇ ವಾಕ್ಯ. ಕೀರ್ತನೆ 32 ಅದರ 11ನೇ ವಾಕ್ಯ. ನೀತಿವಂತರೇ ಯೆಹೋವನಲ್ಲಿ ಸಂತೋಷಿಸುತ್ತಾ ಉಲ್ಲಾಸವಾಗಿರ್ರಿ, ಯಥಾರ್ಥ ಚಿತ್ತರೇ ಆತನ ವಿಷಯದಲ್ಲಿ ಉತ್ಸಾಹ ಧ್ವನಿ ಮಾಡಿರಿ. ಯಾರು ದೇವರನ್ನ ಸ್ತುತಿಸಬೇಕು ಎಂಬುದಾಗಿ, ಅಥವಾ ದೇವರನ್ನ ಸ್ತುತಿಸುವಂಥವರು ಎಂಥವರಾಗಿರಬೇಕೆಂಬುದಾಗಿ ಇಲ್ಲಿ ಕೀರ್ತನೆಗಾರನು ಬರೆದಿರುವಂಥದ್ದನ್ನ ನಾವು ನೋಡುವಂಥವರಾಗಿದ್ದೇವೆ. 97ನೇ ಕೀರ್ತನೆಯ 12ನೇ ವಾಕ್ಯದಲ್ಲಿಯೂ ಬರೆದಿರುವಂಥದ್ದು, ನೀತಿವಂತರೇ ಯೆಹೋವನಲ್ಲಿ ಆನಂದಿಸಿರಿ, ಆತನ ಪರಿಶುದ್ಧ ನಾಮವನ್ನು ಕೊಂಡಾಡಿರಿ. ಪ್ರಿಯರೇ, ದೇವರ ಸನ್ನಿಧಾನದಲ್ಲಿ ನಾವು ಸೇರಿ ಬರುವಂಥದ್ದು ದೇವರನ್ನ ಸ್ತುತಿಸುವುದಕ್ಕೋಸ್ಕರವಾಗಿ. ದೇವರನ್ನ ಸ್ತುತಿಸುವಂಥವರು ಎಂಥವರಾಗಿರಬೇಕೆಂಬುದಾಗಿಯೂ ಸರ್ವಶಕ್ತನಾದ ದೇವರು ತನ್ನ ವಾಕ್ಯದ ಮೂಲಕವಾಗಿ ನಮಗೆ ಎಚ್ಚರಿಕೆ ಪಡಿಸುವಂಥದ್ದನ್ನ ನಾವು ನೋಡುವಂಥವರಾಗಿದ್ದೇವೆ. ದೇವರನ್ನ ಆರಾಧಿಸುವಂಥವರು ಇಂಥವರೇ ಆಗಿರಬೇಕೆಂದು ಯೋಹಾನನ ಸುವಾರ್ತೆಯಲ್ಲಿ ಯೇಸು ಸ್ವಾಮಿ ತಾನೇ ಹೇಳಿರುವಂತಹ ಮಾತುಗಳನ್ನು ಯೋಹಾನನ ಸುವಾರ್ತೆ 4ನೇ ಅಧ್ಯಾಯದಲ್ಲಿ ನಾವು ನೋಡುವಂಥವರಾಗಿದ್ದೇವೆ. ಪ್ರಿಯರೇ, ದೇವರು ಪರಿಶುದ್ಧನು. ದೇವರು ಪರಿಶುದ್ಧನಾಗಿರುವಾಗ ಆತನನ್ನು ಆರಾಧಿಸುವಂತಹ ಪ್ರತಿಯೊಬ್ಬರು ಪರಿಶುದ್ಧರಾಗಿರಬೇಕು ಎಂಬುದಾಗಿ ದೇವರು ಇಚ್ಛಿಸುವಂಥವನಾಗಿದ್ದಾನೆ. ಹಳೆಯ ಒಡಂಬಡಿಕೆಯಲ್ಲಿ ನಾವು ನೋಡುವಂತಹ ಸಂದರ್ಭದಲ್ಲಿ ಮಹಾಯಾಜಕನು
ಮಹಾಪರಿಶುದ್ಧವಾದ ಸ್ಥಳಕ್ಕೆ ವರ್ಷಕ್ಕೆ ಒಂದು ಬಾರಿ ಹೋಗುವಂತಹ ಸಂದರ್ಭದಲ್ಲಿ ಆತನ ಜೀವಿತದಲ್ಲಿ ಯಾವುದಾದರೂ ಅಪವಿತ್ರವಾದಂತಹ ಕಾರ್ಯಗಳು ಇರುವುದಾದರೆ ಆತನು ಸ್ಥಳದಲ್ಲಿಯೇ ಅಸುನೀಗುತ್ತಿದ್ದನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಅಂದರೆ ದೇವರ ಪರಿಶುದ್ಧ ಸ್ಥಳಕ್ಕೆ ಹೋಗುವಂತಹ ವ್ಯಕ್ತಿ ಆತನು ಪರಿಶುದ್ಧನಾಗಿರಬೇಕು ಎಂಬುದಾಗಿ ದೇವರು ಇಚ್ಛಿಸುವಂತವನಾಗಿದ್ದಾನೆ, ದೇವರು ಬಯಸುವಂತವನಾಗಿದ್ದಾನೆ. ಪ್ರಿಯರೇ, ಈ ಬೆಳಗಿನ ಜಾವದಲ್ಲಿ ನಾವು ದೇವರ ಸನ್ನಿಧಾನಕ್ಕೆ ದೇವರನ್ನ ಆರಾಧಿಸುವುದಕ್ಕೆ ಹೋಗುವಾಗ ಪ್ರಾರಂಭದಲ್ಲಿ ನಾವು ನಮ್ಮ ಜೀವಿತವನ್ನ ಒಮ್ಮೆ ಪರೀಕ್ಷಿಸಿಕೊಳ್ಳಬೇಕಾಗಿರುವಂಥದ್ದು ಅತ್ಯಂತ ಪ್ರಾಮುಖ್ಯವಾಗಿರುವಂತಹ ಒಂದು ವಿಚಾರವಾಗಿದೆ. ನಮ್ಮ ಜೀವಿತ ಒಂದು ಪರಿಶುದ್ಧವಾದ ಜೀವಿತವಾಗಿದೆಯೋ ಎಂಬುದಾಗಿ ನಾವು ಅವಲೋಕಿಸಿಕೊಳ್ಳಬೇಕಾಗಿರುವಂಥದ್ದು ಸಹ ಅತ್ಯಂತ ಅವಶ್ಯವಾಗಿರುವಂತಹ ವಿಚಾರವಾಗಿದೆ ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. ಕಾರಣ, ದೇವರ ವಾಕ್ಯದಲ್ಲಿ ಇಂದು ಓದಿದ ವಾಕ್ಯದಲ್ಲಿ ನಾವು ನೋಡುವಂಥದ್ದು, ನೀತಿವಂತರೇ ಯೆಹೋವನಲ್ಲಿ ಸಂತೋಷಿಸುತ್ತಾ ಉಲ್ಲಾಸವಾಗಿರ್ರಿ ಎಂಬುದಾಗಿ. ಪ್ರಿಯರೇ, ನಮ್ಮ ಜೀವಿತ ಒಂದು ಪರಿಶುದ್ಧವಾದ ಜೀವಿತವಾಗಿರಬೇಕೆಂಬುದಾಗಿ ದೇವರು ಬಯಸುವಂತವನಾಗಿದ್ದಾನೆ. ಯೋಬನ ಜೀವಿತವನ್ನ ನಾವು ಕಲಿಯುವಾಗ ಯೋಬನ ಜೀವಿತ ಒಂದು ಪವಿತ್ರವಾದ ಜೀವಿತವಾಗಿತ್ತು ಎಂಬುದಾಗಿ ಯೋಬನ ಪುಸ್ತಕದಲ್ಲಿ ಯೆಹೋವನ ಬಾಯಿಂದಲೇ ಹೇಳುವಂಥದ್ದನ್ನ ನಾವು ಕೇಳುವಂಥವರಾಗಿದ್ದೇವೆ. ಯೋಬನ ಪುಸ್ತಕ 1ನೇ ಅಧ್ಯಾಯ ಅದರ 8ನೇ ವಾಕ್ಯದಲ್ಲಿ, ನನ್ನ ದಾಸನಾದ ಯೋಬನ ಮೇಲೆ ಗಮನವಿಟ್ಟೀಯ, ಅವನು ದೇವರಲ್ಲಿ ಭಯಭಕ್ತಿಯುಳ್ಳವನಾಗಿ ಕೆಟ್ಟದನ್ನು ನಿರಾಕರಿಸುತ್ತಾ ನಿರ್ದೋಷಿಯು ಯಥಾರ್ಥ ಚಿತ್ತನು ಆಗಿದ್ದಾನೆ. ಯೋಬನ ಕುರಿತಾಗಿ ಸರ್ವಶಕ್ತನಾದ ದೇವರು ಹೇಳುವಂತಹ ಸಾಕ್ಷಿ, ಅವನು ದೇವರಲ್ಲಿ ಭಯಭಕ್ತಿಯುಳ್ಳವನು. ಯಾರು ದೇವರಲ್ಲಿ ಭಯಭಕ್ತಿಯುಳ್ಳವರಾಗಿರುತ್ತಾರೋ ಅಂಥವರು ಕೆಟ್ಟದ್ದನ್ನ ನಿರಾಕರಿಸುತ್ತಾರೆ, ಅಂಥವರು ನಿರ್ದೋಷಿಗಳಾಗಿರುತ್ತಾರೆ, ಅಂಥವರು ಯಥಾರ್ಥ ಚಿತ್ತರಾಗಿರುತ್ತಾರೆ. ಪ್ರಿಯರೇ, ನಮ್ಮ ಜೀವಿತದಲ್ಲಿ ಈ 3 ಗುಣಗಳು ಇಲ್ಲದೆ ಹೋದರೆ ಅದರ ಅರ್ಥ ನಮಗೆ ದೇವರಲ್ಲಿ ಭಯಭಕ್ತಿ ಇಲ್ಲ ಎಂಬುದಾಗಿ. ದೇವರಲ್ಲಿ ಭಯಭಕ್ತಿ ಇರುವಂಥವನು ಕೇವಲ ಕೆಟ್ಟದನ್ನು ಮಾತ್ರ ನಿರಾಕರಿಸುವಂಥವನಲ್ಲ, ಅಥವಾ ಕೇವಲ ನಿರ್ದೋಷಿಯಾಗಿ ಮಾತ್ರ ನಡೆಯುವಂಥವನು ಅಲ್ಲ, ಅಥವಾ ಕೇವಲ ಯಥಾರ್ಥ ಚಿತ್ತನಾಗಿಯೂ ನಡೆಯುವಂಥವನಲ್ಲ. ದೇವರಲ್ಲಿ ಭಯಭಕ್ತಿಯುಳ್ಳವನು ಕೆಟ್ಟದನ್ನು ನಿರಾಕರಿಸುತ್ತಾನೆ, ಅವನು ನಿರ್ದೋಷಿಯಾಗಿಯೂ ನಡೆಯುತ್ತಾನೆ, ಅವನು ಯಥಾರ್ಥ ಚಿತ್ತನಾಗಿಯೂ ನಡೆಯುತ್ತಾನೆ. ಅದು ಮಾತ್ರವಲ್ಲ, ದೇವರಲ್ಲಿ ಭಯಭಕ್ತಿಯುಳ್ಳವರ ಕುರಿತಾಗಿ ದೇವರು ಹೇಳುವಂತಹ ಒಂದು ಸಾಕ್ಷಿ, ಅವನಿಗೆ ಸಮಾನನು ಭೂಲೋಕದಲ್ಲಿ ಎಲ್ಲಿಯೂ ಸಿಕ್ಕುವುದಿಲ್ಲ. ಒಬ್ಬ ವ್ಯಕ್ತಿಯ ಕುರಿತಾಗಿ ನಮ್ಮ ಹಾಗೆ ಪಾಪಮಯವಾದ ಲೋಕದಲ್ಲಿ ಜೀವಿಸಿದ ಒಬ್ಬ ವ್ಯಕ್ತಿಯಾಗಿದ್ದನು ಯೋಬನು ಪರಲೋಕದಲ್ಲಿ ವಾಸಿಸುತ್ತಿರುವಂತಹ ಸಂದರ್ಭದಲ್ಲಿ ದೇವರು ಹೇಳುವಂತಹ ಸಾಕ್ಷಿಯಲ್ಲ. ಇದೇ ಭೂಮಿಯಲ್ಲಿ ನಮಗಿಂತಲೂ ಸಾವಿರಾರು ವರ್ಷಗಳ ಹಿಂದೆ ಜೀವಿಸಿದಂತಹ ವ್ಯಕ್ತಿಯಾಗಿದ್ದನು ಯೋಬನು. ಇಂದು ಪಾಪಗಳು ಯಾವ ರೀತಿಯಾಗಿ ಲೋಕದಲ್ಲಿ ತುಂಬಿಕೊಂಡಿದೆಯೋ ಅದೇ ರೀತಿಯಲ್ಲಿ ಅಂದು ಸಹ ಪಾಪಗಳು ಲೋಕದಲ್ಲಿ ತುಂಬಿಕೊಂಡಿತ್ತು. ಇಂತಹ ಲೋಕದಲ್ಲಿ ಜೀವಿಸಿದಂತಹ ವ್ಯಕ್ತಿಯಾದಂತಹ ಯೋಬನು, ಅವನು ದೇವರಲ್ಲಿ ಭಯಭಕ್ತಿಯುಳ್ಳವನಾಗಿ ಜೀವಿಸಿದನು. ಪ್ರಿಯರೇ, ನಮ್ಮಲ್ಲಿ ಅನೇಕರು ಹೇಳುವಂತಹ ಒಂದು ವಿಚಾರ,
ಒಂದು ಪವಿತ್ರವಾದ ಜೀವಿತವನ್ನು ಜೀವಿಸುವಂಥದ್ದು ಅಸಾಧ್ಯ. ಕಾರಣ ಅದಕ್ಕೆ ಪ್ರಯತ್ನ ಪಡದೇ ಇರುವಂಥದ್ದು. ಒಂದು ಕಾಲದಲ್ಲಿ ಹೇಳ್ತಾ ಇದ್ರು, 10ನೇ ತರಗತಿಯನ್ನು ಪಾಸಾಗುವಂಥದ್ದು ಬಹಳ ಕಷ್ಟ. ಅದು ಯಾರು ಹೇಳುತ್ತಾರೆ? ಓದದೇ ಇರುವಂಥವರು. ಓದುವಂಥವನಿಗೆ 10ನೇ ತರಗತಿಯಾದರೂ 12ನೇ ತರಗತಿಯಾದರೂ ಯಾವ ತರಗತಿಯಾದರೂ ಉತ್ತೀರ್ಣನಾಗುವುದಕ್ಕೆ ಬಹಳ ಸುಲಭ. ಓದದೇ ಇರುವವನಿಗೆ ಎಲ್ಲ ತರಗತಿಗಳು ಪ್ರಯಾಸಕರವಾಗಿರುವಂಥದ್ದೇ. ಅದೇ ರೀತಿಯಾಗಿ ಪರಿಶುದ್ಧವಾದ ಜೀವಿತವನ್ನು ಜೀವಿಸುವುದಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ಹೇಳುವಂಥವರು ಅದಕ್ಕೆ ಪ್ರಯತ್ನಿಸದೇ ಇರುವಂಥದ್ದರಿಂದ, ಎರಡನೇದಾಗಿ ಈ ಲೋಕದ ಸುಖಗಳನ್ನು ತಾವು ಅನುಭವಿಸಬೇಕೆಂಬ ಮನಸ್ಥಿತಿಯಲ್ಲಿ ಇರುವುದರಿಂದಲೂ ಅವರು ಹೇಳುವಂಥದ್ದಾಗಿದೆ, ಒಂದು ಪವಿತ್ರವಾದ ಜೀವಿತವನ್ನು ಜೀವಿಸುವುದಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ. ಪ್ರಿಯರೇ, ಯೋಬನ ಜೀವಿತವನ್ನು ನಾವು ತೆಗೆದು ನೋಡುವಾಗ ಯೋಬನು ಯೆಹೋವನಲ್ಲಿ ಭಯಭಕ್ತಿಯುಳ್ಳವನಾಗಿ ಜೀವಿಸಿದನು. ಆದುದರಿಂದಲೇ ಯೋಬನ ಕುರಿತಾಗಿ ದೇವರ ವಾಕ್ಯದಲ್ಲಿ ಸರ್ವಶಕ್ತನಾದ ದೇವರು ಹೇಳುವಂಥದ್ದು, ಅವನು ಕೆಟ್ಟದನ್ನು ನಿರಾಕರಿಸುತ್ತಾನೆ, ಅವನು ನಿರ್ದೋಷಿಯಾಗಿ ನಡೆಯುತ್ತಾನೆ. ಅಂದರೆ ಯಾವ ದೋಷವನ್ನು ಯಾರಿಗೂ ಮಾಡದೆ ನಡೀತಾನೆ. ಆಮೇಲೆ ಅವನು ಯಥಾರ್ಥ ಚಿತ್ತನಾಗಿರ್ತಾನೆ. ಪ್ರಿಯರೇ, ಈ ಗುಣಗಳನ್ನು ಪ್ರತಿಯೊಬ್ಬ ದೇವರ ಮಗಳು ತನ್ನ ಜೀವಿತದಲ್ಲಿ ಅಳವಡಿಸಿಕೊಳ್ಳಬೇಕಾಗಿರುವಂಥದ್ದು ಅತಿ ಪ್ರಾಮುಖ್ಯ. ಸೈತಾನನು ಹೇಳುವಂಥದ್ದು, ಯೋಬನು ನಿನ್ನಲ್ಲಿ ಭಯಭಕ್ತಿಯುಳ್ಳವನಾಗಿ ಜೀವಿಸಿರುವಂಥದ್ದು ಒಂದೇ ಒಂದು ಕಾರಣಕ್ಕೆ, ನೀನು ಅವನನ್ನು ಆರ್ಥಿಕವಾಗಿ ಆಶೀರ್ವಾದ ಮಾಡಿದರ ಫಲವಾಗಿ. ಆದರೆ ದೇವರಿಗೆ ಗೊತ್ತು, ಯೋಬನ ಭಕ್ತಿ ಅದು ಯಥಾರ್ಥವಾದಂತಹ ಭಕ್ತಿಯಾಗಿತ್ತು. ಪ್ರಿಯರೇ, ನಮ್ಮ ಭಕ್ತಿ ಅದು ಯಥಾರ್ಥವಾಗಿರುವಂತಹ ಭಕ್ತಿಯಾಗಿರಬೇಕು. ನಮ್ಮ ಆತ್ಮೀಕತೆ ಅದು ಯಥಾರ್ಥವಾದಂತಹ ಆತ್ಮಿಕತೆಯಾಗಿರಬೇಕು. ನಾವು ದೇವರಲ್ಲಿ ಭಯಭಕ್ತಿಯುಳ್ಳವರಾಗಿರಬೇಕಾಗಿರುವಂಥದ್ದು ಕೇವಲ ಭೌತಿಕವಾದ ಆಶೀರ್ವಾದಗಳನ್ನು ಪಡೆದುಕೊಳ್ಳುವುದಕ್ಕೋಸ್ಕರವಾಗಿ ಅಲ್ಲ. ಪ್ರಿಯರೇ, ಇಂದು ನಮ್ಮ ಕ್ರೈಸ್ತ ಲೋಕದಲ್ಲಿ ಕೇವಲ ಭೌತಿಕವಾದ ಆಶೀರ್ವಾದಗಳಿಗಾಗಿ ದೇವರನ್ನ ಕರೆಯುವಂತಹ ಒಂದು ದೊಡ್ಡ ಜನಸಮೂಹವನ್ನು ನಾವು ನೋಡ್ತಾ ಇದ್ದೇವೆ. ಅವರ ಕುರಿತಾಗಿ ಪೌಲನು ಹೇಳುವಂಥದ್ದು, ಒಟ್ಟೆಯೇ ಅವರ ದೇವರು ಎಂಬುದಾಗಿ, ಭೌತಿಕತೆಯೇ ಅವರ ನೋಟ ಎಂಬುದಾಗಿ ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆದಿರುವಂಥದ್ದನ್ನು ನಾವು ನೋಡ್ತೇವೆ. ನಾವು ದೇವರನ್ನು ಆರಾಧಿಸಬೇಕಾಗಿರುವಂಥದ್ದು ಕೇವಲ ಭೌತಿಕವಾದಂತಹ ನೆಟ್ಟಕ್ಕೋಸ್ಕರವಾಗಿ ಅಲ್ಲ, ಬದಲಾಗಿ ಯಥಾರ್ಥವಾಗಿ ನಾವು ದೇವರನ್ನ ಸ್ತುತಿಸುವಂಥವರಾಗಿರಬೇಕು. ಯೋಬನ ಜೀವಿತವನ್ನು ನಾವು ಕಲಿತೇವೆ ಪ್ರಿಯರೇ. ಯೋಬನು ದೇವರಲ್ಲಿ ಯಥಾರ್ಥವಾಗಿ ಭಯಭಕ್ತಿಯುಳ್ಳವನಾಗಿದ್ದಾನು. ಸೊ ದೇವರನ್ನು ಆರಾಧಿಸುವಂಥವರು ಯಥಾರ್ಥವಾಗಿ ದೇವರಲ್ಲಿ ಭಯಭಕ್ತಿಯುಳ್ಳವರಾಗಿರಬೇಕೆಂಬುದಾಗಿ ದೇವರು ಇಚ್ಛಿಸುವಂಥವನಾಗಿದ್ದಾನೆ. ಪ್ರಿಯರೇ, ದೇವರ ವಾಕ್ಯದಲ್ಲಿ ನಾವು ಯೋಹಾನನ ಸುವಾರ್ತೆ 4ನೇ ಅಧ್ಯಾಯವನ್ನು ಕಲಿಯುವಂತಹ ಸಂದರ್ಭದಲ್ಲಿ ನಾವು ಅಲ್ಲಿ ನೋಡುವಂತಹ ಕೆಲವು ಮಾತುಗಳು, ಯೇಸು ಸ್ವಾಮಿ ತಾನೇ ಹೇಳಿರುವಂತಹ ಮಾತುಗಳು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಅದರ 23ನೇ ವಾಕ್ಯದಲ್ಲಿ, ತಂದೆಯು ತನ್ನನ್ನು ಆರಾಧಿಸುವವರು ಇಂಥವರೇ ಆಗಿರಬೇಕೆಂದು ಅಪೇಕ್ಷಿಸುತ್ತಾನೆ. ಪ್ರಿಯರೇ, ಪ್ರತಿಯೊಂದು ಆರಾಧನೆಗಳನ್ನು ದೇವರು ಮೆಚ್ಚುವುದಿಲ್ಲ. ಕೇವಲ ಭಾನುವಾರ ದಿನಗಳಲ್ಲಿ ಮಾತ್ರ ದೇವಾಲಯದಲ್ಲಿ ಹೋಗಿ ಹೊರಗಿನ ತೋರಿಕೆಯೋಪಾದಿಯಲ್ಲಿ ದೇವರನ್ನ ಸ್ತುತಿಸುವಂಥದ್ದು, ಜನರ ಮೆಚ್ಚುಗೆಗಾಗಿ ದೇವರನ್ನ ಸ್ತುತಿಸುವಂಥದ್ದು, ಇವುಗಳನ್ನು ದೇವರು ಎಂದಿಗೂ ಮೆಚ್ಚುವುದಿಲ್ಲ. ದೇವರನ್ನು ಆರಾಧಿಸುವವರು ಎಂಥವರಾಗಿರಬೇಕೆಂದು ಆದಿಕಾಂಡ ಪುಸ್ತಕದಿಂದ ಪ್ರಕಟಣೆಯ ಪುಸ್ತಕದ ತನಕ ದೇವರು ಸ್ಪಷ್ಟವಾಗಿ ಬರೆದಿದ್ದಾನೆ.
ಯೇಸು ಸ್ವಾಮಿ ತಾನೇ ದೇವರನ್ನು ಆರಾಧಿಸುವಂಥವರು ಯಾವ ರೀತಿಯಾಗಿರಬೇಕೆಂಬುವ ಒಂದು ರೂಪರೇಷವನ್ನು ಕೊಟ್ಟಿರುವಂಥದ್ದನ್ನು ನಾವು ನೋಡುತ್ತೇವೆ. ಒಂದು, ದೇವರು ಆತ್ಮಸ್ವರೂಪನು, ಗಾಡ್ ಇಸ್ ಅ ಸ್ಪಿರಿಟ್. ಆತನನ್ನು ಆರಾಧಿಸುವವರು ಆತ್ಮೀಯ ರೀತಿಯಲ್ಲಿ. ಇಂದು ಪ್ರಿಯರೇ, ಲೌಕಿಕವಾದ ರೀತಿಯಲ್ಲಿ ದೇವರನ್ನ ಆರಾಧಿಸುವಂಥದ್ದನ್ನು ನಾವು ನೋಡುತ್ತೇವೆ. ಪ್ರತ್ಯೇಕವಾಗಿ ಅನೇಕ ಸಭೆಗಳಲ್ಲಿ ಇವತ್ತು ಆರಾಧನೆಗೋಸ್ಕರವಾಗಿ ಕೆಲವು ತಾಸುಗಳನ್ನು ಬೇರ್ಪಡಿಸಿ ಲೋಕದಲ್ಲಿ ಇದ್ದಂತಹ ರಾಕ್ ಮ್ಯೂಸಿಕ್, ಪಾಪ್ ಮ್ಯೂಸಿಕ್, ಅದಕ್ಕೆ ಅದೇ ಮ್ಯೂಸಿಕ್ಗಳಿಗೆ ಅನುಗುಣವಾಗಿ ಮಧ್ಯದಲ್ಲಿ ಯೇಸು ಹಲ್ಲೆಲೂಯಾ ಎಂಬ ಪದಗಳನ್ನು ಸೇರಿಸಿ ಜನರು ಸಂತೋಷಿಸುವಂಥದ್ದನ್ನು ನಾವು ನೋಡ್ತೇವೆ. ಪ್ರಿಯರೇ, ಇಂದಿನ ಯುವ ಸಮೂಹ, ಯುವ ತಲೆಮಾರುಗಳು ಯಥಾರ್ಥವಾದ ದೈವಿಕತ್ವವನ್ನು ಬಿಟ್ಟು ತಮ್ಮ ಮನಸ್ಸಿಗೆ, ತಮ್ಮ ಕಿವಿಗೆ ಮದ ನೀಡುವಂತಹ ಕಾರ್ಯಗಳಲ್ಲಿ ಆಗಿರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಇಲ್ಲಿ ಯೇಸು ಸ್ವಾಮಿ ಹೇಳುವಂಥದ್ದು, ಆತನನ್ನ ಆರಾಧಿಸುವವರು ಆತ್ಮೀಯ ರೀತಿಯಲ್ಲಿ, ಆತ್ಮಿಕ ರೀತಿಯಲ್ಲಿ. ಪ್ರಾರಂಭ ಶತಮಾನದಲ್ಲಿ ರೋಮ ಸಾಮ್ರಾಜ್ಯದವರು ಕ್ರೈಸ್ತತ್ವ ಬೆಳೆಯುವಂಥದ್ದನ್ನು ನೋಡಿ ಅದನ್ನು ತಡೆಯುವುದಕ್ಕೆ ಆಗದೆ ತಮ್ಮ ಆಚಾರಗಳನ್ನು ಕ್ರೈಸ್ತತ್ವದಲ್ಲಿ ನುಗ್ಗಿಸಿಬಿಟ್ರು. ಇಂದು ಸಹ ಲೋಕದಲ್ಲಿರುವಂತಹ ಅನೇಕ ಆಚಾರಗಳನ್ನು, ಲೋಕದ ಆಧುನಿಕತೆಗಳನ್ನು ಕ್ರೈಸ್ತತ್ವದ ಹೆಸರನ್ನು ಹೇಳಿ ಜನರನ್ನ ಮರಳುಗೊಳಿಸುವುದಕ್ಕೋಸ್ಕರವಾಗಿ, ಜನರನ್ನ ತಮ್ಮ ಹಿಡಿತದಲ್ಲಿ ಇಟ್ಟುಕೊಳ್ಳುವುದಕ್ಕೋಸ್ಕರವಾಗಿ ಯಥಾರ್ಥವಾದ ಆತ್ಮಿಕತೆಯನ್ನು ಮರೆ ಮಾಡಿ ತಮ್ಮ ಸ್ವಲಾಭಕ್ಕೋಸ್ಕರವಾಗಿ ದೇವರ ಹೆಸರನ್ನು ಹೇಳಿ ಜೀವಿಸುವಂತಹ ಒಂದು ದೊಡ್ಡ ಗುಂಪು ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ, ನಮ್ಮ ಇಡೀ ಪ್ರಪಂಚದಲ್ಲಿ ಆವರಿಸಿರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಪ್ರಿಯ ದೇವರ ಮಕ್ಕಳೇ, ಪ್ರತಿಯೊಬ್ಬನ್ನು ಎಚ್ಚೆತ್ತುಕೊಳ್ಳಬೇಕಾದ ಸಮಯ ಅತಿ ಸಮೀಪವಾಗಿದೆ. ಕಾರಣ, ಇವರ ಯಾರ ಗುರಿ ಆತ್ಮಗಳ ರಕ್ಷಣೆ ಅಲ್ಲ. ಇವರ ಗುರಿ ತಮ್ಮ ಸ್ವಂತ ಸಾಮ್ರಾಜ್ಯವನ್ನ ಸ್ಥಾಪಿಸಬೇಕೆಂಬುದಾಗಿ. ಪ್ರಿಯರೇ, ಇಲ್ಲಿ ಯೇಸು ಸ್ವಾಮಿ ಹೇಳುವಂಥದ್ದು, ಆತನನ್ನ ಆರಾಧಿಸುವವರು ಆತ್ಮೀಯ ರೀತಿಯಲ್ಲಿ. ಕನ್ನಡದಲ್ಲಿ ಒಂದು ಗಾದೆ ಹೇಳ್ತಾರೆ, ದುಡ್ಡಿದ್ದವನೇ ದೊಡ್ಡಪ್ಪ. ಇವತ್ತು ದುಡ್ಡಿದ್ರೆ ಯಾರಿಗೆ ಬೇಕಾದ್ರೆ ಏನ್ ಬೇಕಾದ್ರೂ ಆಗ್ಬೋದು. ದುಡ್ಡಿರುವಂಥವನನ್ನು ಬೇಕಾದರೆ ಸಭೆಯ ಅತ್ಯುನ್ನತವಾದ ಸ್ಥಾನಕ್ಕೆ ಏರಿಸುವಂತಹ ಒಂದು ಕಾಲಘಟ್ಟದಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ಪ್ರಿಯ ದೇವರ ಮಕ್ಕಳೇ, ಪ್ರತಿಯೊಬ್ಬನು ಎಚ್ಚೆತ್ತುಕೊಳ್ಳಬೇಕಾದ ಕಾಲಘಟ್ಟದಲ್ಲಿ ನಾವು ಸೇರಿ ಬಂದಿದ್ದೇವೆ. ದೇವರ ವಾಕ್ಯ ಹೇಳ್ತಾ ಇದೆ, ಆತನನ್ನು ಆರಾಧಿಸುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು. ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು. ಪ್ರಿಯರೇ, ನಮ್ಮ ಆರಾಧನೆ ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ನಾವು ದೇವರನ್ನ ಆರಾಧಿಸುತ್ತಿದ್ದೇವ. ಇಂದು ಜನರ ಸಂತೋಷಕ್ಕೋಸ್ಕರವಾಗಿ, ಜನರ ಪ್ರೀತಿಗೋಸ್ಕರವಾಗಿ, ಜನರನ್ನ ಹಿಡಿದಿಟ್ಟುಕೋಸ್ಕರವಾಗಿ ಸತ್ಯವನ್ನು ಮರೆ ಮಾಡಿ ಅಸತ್ಯವನ್ನು ಸತ್ಯವೆಂದು ಹೇಳಿ
ಪ್ರಸಂಗಿಸುವಂತಹ ಕಾಲಘಟ್ಟಗಳಲ್ಲಿ ನಾವು ಸೇರಿ ಬಂದಿದ್ದೇವೆ. ಪ್ರಿಯರೇ, we should be very careful. ನಮ್ಮ ಈ ಲೋಕದ ಜೀವಿತ ಕೇವಲ ಈ ಲೋಕದೊಂದಿಗೆ ಮುಗಿದು ಹೋಗುವಂಥದ್ದಲ್ಲ. ಯೇಸು ಸ್ವಾಮಿ ಕಲ್ವಾರಿಯಲ್ಲಿ ತನ್ನ ಪ್ರಾಣವನ್ನು ಕೊಟ್ಟಂಥದ್ದು ಈ ಲೋಕದೊಟ್ಟಿಗೆ ನಾವು ಕೊನೆಗಾಣುವುದಕ್ಕೋಸ್ಕರವಾಗಿ ಅಲ್ಲ, ಬದಲಾಗಿ ಒಂದು ನಿತ್ಯತ್ವವನ್ನು ನಮಗೆ ಕೊಡುವುದಕ್ಕೋಸ್ಕರವಾಗಿ. ಈ ನಿತ್ಯತ್ವವನ್ನು ನಮ್ಮ ಜೀವಿತದಲ್ಲಿ ನಾವು ಹೊಂದಿಕೊಳ್ಳಬೇಕಾದರೆ ಈ ಲೋಕದಲ್ಲಿ ಕ್ರಿಸ್ತನ ಬೋಧನೆಗೆ ಅನುಗುಣವಾಗಿ ನಾವು ನಮ್ಮ ಜೀವಿತವನ್ನು ಕ್ರಮೀಕರಿಸಿ ಮುಂದಕ್ಕೆ ಹೋಗಬೇಕಾಗಿರುವಂಥದ್ದು ಅತಿ ಪ್ರಾಮುಖ್ಯವಾಗಿರುವಂತಹ ಒಂದು ವಿಚಾರವಾಗಿದೆ. ಇಲ್ಲಿ ನಾವು ಓದಿದಂತಹ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ಆತನನ್ನು ಆರಾಧಿಸುವವರು ಇಂಥವರೇ ಆಗಿರಬೇಕೆಂದು ದೇವರು ಇಚ್ಛಿಸುವಂಥವನಾಗಿದ್ದಾನೆ. ಪ್ರಿಯರೇ, ನಮ್ಮ ಆರಾಧನೆ ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆಗಿದೆಯೋ ಎಂಬುದನ್ನು ನಾವು ಪರೀಕ್ಷಿಸಿಕೊಳ್ಳಬೇಕಾಗಿರುವಂಥದ್ದು ಬಹಳ ಪ್ರಾಮುಖ್ಯವಾಗಿದೆ. 32ನೇ ಕೀರ್ತನೆಯಲ್ಲಿ ನಾವು ನೋಡಿದ್ದೇವೆ, ನೀತಿವಂತರೇ ಯೆಹೋವನಲ್ಲಿ ಸಂತೋಷಿಸಿರಿ, ಯಥಾರ್ಥ ಚಿತ್ತರೇ ಆತನ ವಿಷಯದಲ್ಲಿ ಉತ್ಸಾಹ ಧ್ವನಿ ಮಾಡಿರಿ. ಹೌದು ಪ್ರಿಯರೇ, ಈ ಬೆಳಗಿನ ಜಾವದಲ್ಲಿ ನಾವು ದೇವರ ಸನ್ನಿಧಾನಕ್ಕೆ ಸೇರಿ ಬಂದಿರುವಂಥದ್ದು ದೇವರ ಪರಿಶುದ್ಧ ನಾಮವನ್ನು ಕೊಂಡಾಡುವುದಕ್ಕೋಸ್ಕರವಾಗಿ. ಈ ದೇವರ ಪರಿಶುದ್ಧವಾದ ನಾಮವನ್ನು ನಾವು ಸ್ತುತಿಸಬೇಕಾದರೆ ಅಥವಾ ಈ ಪರಿಶುದ್ಧವಾದ ದೇವರ ನಾಮವನ್ನು ನಾವು ಘನಪಡಿಸಬೇಕಾದರೆ ನಾವು ಪರಿಶುದ್ಧರಾಗಿರಬೇಕು ಎಂಬುದಾಗಿ ಕರ್ತನು ಬಯಸುವಂಥವನಾಗಿದ್ದಾನೆ. 30ನೇ ಕೀರ್ತನೆ 4ನೇ ವಾಕ್ಯದಲ್ಲಿ, ಯೆಹೋವನ ಭಕ್ತರೇ ಆತನನ್ನು ಕೀರ್ತಿಸಿರಿ, ಆತನ ಪರಿಶುದ್ಧ ನಾಮವನ್ನು ಕೊಂಡಾಡಿರಿ, ಪರಿಶುದ್ಧ ನಾಮವನ್ನು ಕೊಂಡಾಡಿರಿ. ಯೆಶಾಯ ಪ್ರವಾದನ ಗ್ರಂಥದಲ್ಲಿ ನಾವು ನೋಡ್ತೇವೆ, ಸರಾಫಿಯರು 2ರಿಂದ ಮುಖವನ್ನು ಮುಚ್ಚಿಕೊಂಡು 2ರಿಂದ ಪಾದವನ್ನು ಮುಚ್ಚಿ 2 ಬಡಿಯುತ್ತಾ ನೆಲಸೋಕದೆ ಸೇನಾಧೀಶ್ವರನಾದ ಯೆಹೋವನು ಪರಿಶುದ್ಧನು 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 ಎಂಬುದಾಗಿ ಆತನನ್ನು ಆರಾಧಿಸುವಂಥದ್ದನ್ನು ನಾವು ನೋಡ್ತೇವೆ. ಪ್ರಿಯರೇ, ದೇವರು ಪವಿತ್ರತೆಯಲ್ಲಿ ತುಂಬಿರುವಂತಹ ದೇವರು. ಆತನ ಮಕ್ಕಳಾದಂತಹ ನಾವು ಆ ಒಂದು ಪವಿತ್ರತೆಯಲ್ಲಿ ಜೀವಿಸುವಂಥವರಾಗಿರಬೇಕು. ಸೊ ನಮ್ಮ ಪವಿತ್ರತೆ ಅನ್ನುವಂಥದ್ದು ಪ್ರಿಯರೇ, ದೇವರ ವಾಕ್ಯದಲ್ಲಿ ನಾವು ನೋಡುವಂಥ ಸಂದರ್ಭದಲ್ಲಿ ಆದಿಕಾಂಡದಲ್ಲಿ ನಾವು ನೋಡುತ್ತೇವೆ, ದೇವರು ಆದಾಮನನ್ನು ಅವ್ವಳನ್ನ ಸೃಷ್ಟಿ ಮಾಡಿದಂತಹ ದೇವರು ಆದಾಮನಿಗಾಗಲಿ ಅವ್ವಳಿಗಾಗಲಿ ಯಾವುದೇ ಪ್ರಾಣಿಯನ್ನು ಕೊಂದು ಅವುಗಳ ಚರ್ಮವನ್ನು ವಸ್ತ್ರವಾಗಿ ಕೊಡಲಿಲ್ಲ. ದೇವರ ವಾಕ್ಯದಲ್ಲಿ ನಾವು ನೋಡುವಂಥದ್ದು ಅವರು ತೇಜಸ್ಸಿನಿಂದ ತುಂಬಲ್ಪಟ್ಟವರಾಗಿದ್ದರು. ದೇ ಕವರ್ಡ್. ಪ್ರಿಯರೇ, ಆ ಒಂದು ಪವಿತ್ರತೆ ಅನ್ನುವಂಥದ್ದು ಇಟ್ ವಿಲ್ ರಿಫ್ಲೆಕ್ಟ್ ಟು ಅದರ್ಸ್. ನಾವು ಪ್ರಾರ್ಥಿಸುತ್ತೇವೆ, ನಮ್ಮನ್ನು ನೋಡುವಂಥವರು ಕ್ರಿಸ್ತನನ್ನು ನೋಡಬೇಕು ಎಂಬುದಾಗಿ. ಸೊ ನಮ್ಮನ್ನು ದೃಷ್ಟಿಸುವಂಥವರು ಕ್ರಿಸ್ತನನ್ನು ದೃಷ್ಟಿಸಬೇಕಾದರೆ, ನಮ್ಮ ಶಬ್ದವನ್ನು ಕೇಳುವಂಥವರು ಕ್ರಿಸ್ತನ ಶಬ್ದವನ್ನು ಕೇಳಬೇಕಾದರೆ ನಾವು ಕ್ರಿಸ್ತನ ಪವಿತ್ರತೆಯಲ್ಲಿ ಅಥವಾ ಆ ಪರಿಶುದ್ಧತೆಯ ಪರಿಪೂರ್ಣತೆಯಲ್ಲಿ ಜೀವಿಸುವಂಥವರಾಗಿರಬೇಕು. ಸೇ ನೋ ಟು ನೋ. ಬೇಡ ಅನ್ನುವುದಕ್ಕೆ ಬೇಡ ಅನ್ನಬೇಕು. ಕಣ್ಣಿಗೆ ಹೇಳಬೇಕು ಸೇ ನೋ, ಮನಸ್ಸಿಗೆ ಹೇಳಬೇಕು ಸೇ ನೋ, ಬಾಯಿಗೆ ಹೇಳಬೇಕು ಸೇ ನೋ. ಕೆಲವು ಮಾತುಗಳಿಗೆ ನಾವು ನೋ ಹೇಳಬೇಕು, ಕೆಲವು ನೋಟಗಳಿಗೆ ನಾವು ನೋ ಹೇಳಬೇಕು, ಕೆಲವು ಯೋಚನೆಗಳಿಗೆ ನಾವು ನೋ ಹೇಳಬೇಕು.
ಯಾವಾಗ ನೋ ಎಂಬುದಾಗಿ ಹೇಳುವಂತಹ ಸ್ಥಳಕ್ಕೆ ನೋ ಎಂಬುದಾಗಿ ಹೇಳುತ್ತೇವೆ, ಅಂತಹ ಸಂದರ್ಭದಲ್ಲಿ ಒಂದು ಪರಿಶುದ್ಧವಾದ ಜೀವಿತವನ್ನು ಜೀವಿಸುವುದಕ್ಕೆ ಸಾಧ್ಯ. 1ನೇ ಕೀರ್ತನೆಯಲ್ಲಿ ಸ್ಪಷ್ಟವಾಗಿ ಕೀರ್ತನೆಗಾರರು ಹೇಳಿದ್ದಾನೆ, ದುಷ್ಟರ ಆಲೋಚನೆಯಂತೆ ನಡಿಬಾರದು. ಪವಿತ್ರತೆಗೆ ಅಡ್ಡಿ ದುಷ್ಟರ ಆಲೋಚನೆ. ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳಬಾರದು. ಪವಿತ್ರತೆಗೆ ಅಡ್ಡಿ ಪಾಪಾತ್ಮರ ಮಾರ್ಗ. ಮೂರನೇದಾಗಿ ಬರೆಯಲ್ಪಟ್ಟಿರುವಂಥದ್ದು ಧರ್ಮ ನಿಂದಕರೊಡನೆ ಕುಳಿತುಕೊಳ್ಬಾರದು. ಪವಿತ್ರತೆಗೆ ಅಡ್ಡಿ ಧರ್ಮ ನಿಂದಕರೊಡನೆ ಕುಳಿತುಕೊಳ್ಳುವಂಥದ್ದು. Many times we will ashamed to tell I am a Christian. ಅನೇಕ ಸ್ಥಳಗಳಲ್ಲಿ ನಾನು ಕ್ರೈಸ್ತನು ಎಂಬುದಾಗಿ ಹೇಳಿಕೊಳ್ಳುವುದಕ್ಕೆ ನಾವು ಹಿಂಜಾರುತ್ತೇವೆ. ಇವೆಲ್ಲವೂ ಒಬ್ಬ ಮನುಷ್ಯನ ಪವಿತ್ರತೆಗೆ ಅಡ್ಡಿಯಾಗಿರುವಂತಹ ಕಾರ್ಯಗಳು. ಒಬ್ಬ ಮನುಷ್ಯನ ಪವಿತ್ರತೆಗೆ ಪೂರಕವಾಗಿರುವಂತಹ ಕಾರ್ಯಗಳು. ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನೇ ಹಗಲಿರುಳು ಧ್ಯಾನಿಸುತ್ತಿರುವವನು. ಪವಿತ್ರತೆಗೆ ಪೂರಕವಾದ ಕಾರ್ಯಗಳು ನಾವು ಮಾಡಬೇಕಾಗಿರುವಂಥದ್ದು ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಟ್ಟು ಅದನ್ನೇ ಹಗಲು ಇರುಳು ಧ್ಯಾನಿಸಬೇಕು. ಯಾರು ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುತ್ತಾರೋ, ಯಾರು ಯೆಹೋವನ ಧರ್ಮಶಾಸ್ತ್ರಕ್ಕೆ ಅನುಗುಣವಾಗಿ ಜೀವಿಸುತ್ತಾನೋ ಅಂಥವನ ಕುರಿತಾಗಿ ಸರ್ವಶಕ್ತನಾದ ದೇವರು ಹೇಳುವಂಥದ್ದು, ಇವನು ಯೆಹೋವನಲ್ಲಿ ಭಯಭಕ್ತಿಯುಳ್ಳವನು. ಅದು ಮಾತ್ರವಲ್ಲ, ಇವನ ಕುರಿತಾಗಿ ಯೆಹೋವನು ಹೇಳುವಂಥದ್ದು, ಇವನು ಕೆಟ್ಟದನ್ನು ನಿರಾಕರಿಸುವವನು. ಇವನ ಕುರಿತಾಗಿ ಯೆಹೋವನು ಹೇಳುವಂಥದ್ದು, ಇವನು ನಿರ್ದೋಷಿಯು. ಇವನ ಕುರಿತಾಗಿ ಯೆಹೋವನು ಹೇಳುವಂಥದ್ದು, ಇವನು ಯಥಾರ್ಥನು. ಇವನ ಕುರಿತಾಗಿ ಯೆಹೋವನು ಹೇಳುವಂಥದ್ದು, ಇವನಿಗೆ ಸಮಾನನು ಭೂಲೋಕದಲ್ಲಿ ಒಬ್ಬನು ಇಲ್ಲ. ಪ್ರಿಯರೇ, ಬೆಳಗಿನ ಜಾವದಲ್ಲಿ ನಮ್ಮ ಕುರಿತಾಗಿ ದೇವರ ಸಾಕ್ಷಿ, ನಮ್ಮ ಮರಣದ ಸಂದರ್ಭದಲ್ಲಿ ಅಥವಾ ನಮ್ಮ ಮರಣದ ಆ ಒಂದು ಗಳಿಗೆಯಲ್ಲಿ ನಮ್ಮ ಕುರಿತಾಗಿ ಅನೇಕರು ಅನೇಕ ವಿಧವಾದ ಒಳ್ಳೊಳ್ಳೆಯ ಉದ್ದುದ್ದ ಮಾತುಗಳನ್ನು ಹೇಳಬಹುದು. ಆದರೆ ನಾವು ಜೀವಿಸಿರುವಾಗ ನಮ್ಮ ಕುರಿತಾಗಿ ದೇವರು ಹೇಳುವಂತಹ ಸಾಕ್ಷಿ, ಮನುಷ್ಯನ ಸಾಕ್ಷಿ ಮತ್ತು ದೇವರ ಸಾಕ್ಷಿಯ ವ್ಯತ್ಯಾಸ ಏನೆಂದರೆ, ಮನುಷ್ಯ ಬದುಕಿರುವಾಗ ದೇವರು ಮನುಷ್ಯನ ಕುರಿತಾಗಿ ಸಾಕ್ಷಿ ಹೇಳ್ತಾನೆ. ಆದರೆ ಮನುಷ್ಯ ಸತ್ತಾಗ ಮನುಷ್ಯನ ಕುರಿತಾಗಿ ಮನುಷ್ಯ ಸಾಕ್ಷಿ ಹೇಳ್ತಾನೆ. ನಮಗೆ ಬೇಕಾಗಿರುವಂಥದ್ದು ನಾವು ಬದುಕಿರುವಾಗ ನಮ್ಮ ಕುರಿತಾಗಿ ದೇವರು ಹೇಳುವಂತಹ ಸಾಕ್ಷಿ. ನೀತಿವಂತರೇ, ಯೆಹೋವನಲ್ಲಿ ಉಲ್ಲಾಸಿಸಿರಿ. ಉಲ್ಲಾಸಿಸಬೇಕಾಗಿರುವಂಥವನು, ಯೆಹೋವನನ್ನು ಆರಾಧಿಸಬೇಕಾಗಿರುವಂಥವನು, ಅವನು ನೀತಿವಂತನಾಗಿರಬೇಕು. ಪ್ರಿಯರೇ, ಇಂದು ಆಧುನಿಕತೆ ಸಭೆಗಳಲ್ಲಿ ಆರಾಧನೆಗಳಲ್ಲಿ ಸೇರಿರುವಂಥದ್ದನ್ನು ನಾವು ನೋಡ್ತೇವೆ. ಆಧುನಿಕತೆ ಒಳ್ಳೆಯದೇ, ಆದರೆ ದೈವಿಕತ್ವವನ್ನು ಮೀರುವಂತಹ ಆಧುನಿಕತೆ ಅದು ಮಾರಕವಾಗಿರುವಂಥದ್ದು. ದೈವಿಕತ್ವವನ್ನು ಮೀರುವ ಆಧುನಿಕತೆ ಅದು ನಿನ್ನ ಆತ್ಮಕ್ಕೆ ಮಾರಕವಾಗಿರುವಂಥದ್ದನ್ನು ನೀನು ಮರಿಬೇಡ. If you gain the whole world, if you lost your eternity, what is the use? ನೀನು ಇಡೀ ಪ್ರಪಂಚವನ್ನು ಸಂಪಾದಿಸಿ ನಿತ್ಯತ್ವವನ್ನು ನಷ್ಟಪಡಿಸಿಕೊಂಡ್ರೆ ಏನು ಪ್ರಯೋಜನ? ಲೆಟ್ಸ್ ಪ್ರೇ. ಪ್ರಾರ್ಥಿಸುವ. ಸರ್ವಶಕ್ತನಾದ ದೇವರೇ, ಮತ್ತೊಂದು ಆವರ್ತಿ ನಿಮ್ಮ ಸನ್ನಿಧಾನಕ್ಕೆ ನಾವು ಸೇರಿ ಬರ್ತಾ ಇದ್ದೇವೆ. ಈ ಬೆಳಗಿನ ಜಾವದಲ್ಲಿ ಕರ್ತನೇ, ನಿಮ್ಮ ವಾಕ್ಯವನ್ನು ಧ್ಯಾನ ಮಾಡುವಂತೆ ಕೃಪೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಕರ್ತನೇ, ಈ ದಿನವನ್ನು ಆಶೀರ್ವದಿಸು. ಕರ್ತನೇ, ಯಾರಾದರೂ ಶಾರೀರಿಕವಾಗಿ, ಆರ್ಥಿಕವಾಗಿ, ಮಾನಸಿಕವಾಗಿ ವೇದನೆಯಲ್ಲಿ, ಚಿಂತೆಯಲ್ಲಿ ಆಗಿರುವುದಾದರೆ ನಿನ್ನ ವಾಕ್ಯವನ್ನು ಕಳುಹಿಸಿ ಅವರನ್ನು ಸ್ವಸ್ಥಪಡಿಸು.
ಒಂದು ದೈವಿಕವಾದ ಸಮಾಧಾನವನ್ನು, ದೈವಿಕವಾದ ನೆಮ್ಮದಿಯನ್ನು ಅವರ ಜೀವಿತದಲ್ಲಿ, ಅವರ ಕುಟುಂಬಗಳಲ್ಲಿ ದಯಪಾಲಿಸಿಕೊಡು. ಪ್ರಾರ್ಥನೆಗಳಿಗಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ತಂದೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪವಿತ್ರಾತ್ಮನ ಅನ್ಯೋನ್ಯತೆ ನಾವು ಪ್ರಾರ್ಥಿಸಿದಂತಹ ಪ್ರಾರ್ಥನಾ ಮನವಿಗಳ ಮೇಲೆ ಇಂದಿನಿಂದ ಸದಾಕಾಲವೂ ನೆಲೆಗೊಂಡಿರಲಿ. ಆಮೇನ್. ದೇವರು ನಿಮ್ಮೆಲ್ಲರನ್ನ ಧಾರಾಳವಾಗಿ ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು.